ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 5th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಪೊಯೆಟ್ರಿನಲ್ಲಿ ದಿ ಕೌ ಇದಕ್ಕೆ ಸಂಬಂಧಪಟ್ಟಿರುವಂಥ ಕ್ವೆಶನ್ ಆನ್ಸರ್ಸ್ನ ನೋಡೋಣ ಮಕ್ಕಳ. ಮೊದಲನೇದಾಗಿ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಆ್ಯಂಡ್ ಶೇರ್ ಯುವರ್ ಆನ್ಸರ್ಸ್ ವಿತ್ ಯುವರ್ ಪಾರ್ಟ್ನರ್. ದೆನ್ ರೈಟ್ ದ ಆನ್ಸರ್ಸ್ ಇನ್ ಯುವರ್ ನೋಟ್ಬುಕ್. ಕ್ವೆಶನ್ ನಂಬರ್ 1, ವಾಟ್ ಡಸ್ ದ ಕೌ ಗಿವ್ ಅಸ್? ಆನ್ಸರ್ ನೋಡಿ, ದ ಕೌ ಗಿವ್ಸ್ ಅಸ್ ಕ್ರೀಮ್. Second question, where does she walk? Answer is, she walk among the meadow grass. Third question, what does she eat? Answer is, she eats meadow flowers. Next question, in what kind of air does the cow wander? Answer is, the cow wanders in the pleasant open air. Next question, who has written this poem? Answer is, this poem is written by Robert Louis Stevenson. Next heading nodi makla, match the animals with their sounds. First one, a cow moos, a cat meows, a dog barks, a sheep bleats, an elephant trumpets. Okay, next heading nodi, list these animals under domestic animals and wild animals. ಈ ಬಾಕ್ಸಲ್ಲಿ ಕೊಟ್ಟಿರೋಂಥ ಅನಿಮಲ್ಸ್ನ ಇಲ್ಲಿ ಡಿವೈಡ್ ಮಾಡಿ ಬರೀಬೇಕು ಮಕ್ಕಳ. ಡೊಮೆಸ್ಟಿಕ್ ಅನಿಮಲ್ಸಲ್ಲಿ ನೋಡಿ, ಡಾಗ್, ಕೌ, ಶೀಪ್, ಗೋಟ್, ಆಕ್ಸ್, ಬಫೆಲೋ. ವೈಲ್ಡ್ ಅನಿಮಲ್ಸಲ್ಲಿ ಫಾಕ್ಸ್, ಟೈಗರ್, ಬೇರ್, ಲಯನ್, ಜಿರಾಫ್, ಎಲಿಫೆಂಟ್. ಮಕ್ಕಳ, ಇಲ್ಲಿಗೆ ದಿ ಕೌ ಇದಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಕ್ವಶನ್ ಆನ್ಸರ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು ಎಲ್ಲ ಮುಗಿದಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.